ಗೈಸ್ ಎಲ್ಲೋ ಗುಡ್ ಮಾರ್ನಿಂಗ್, ಬೆಳಗ್ಗಿನ ಶುಭೋದಯಗಳು ಗೈಸ್. ಇವತ್ತು ಡೇ 9. ನನ್ನ 8 ಡೇ ಕಂಪ್ಲೀಟ್ ಮಾಡಿದೆ. ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ 8 ಡೇಸಿಂದ. ಸೊ ಹಂಗೆ ಇವತ್ತಿನ ವ್ಲಾಗ್ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಂದು ರೋಟೀನ್ ಏನಿದೆ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಇವಾಗ ನೆಕ್ಸ್ಟ್ ರೋಟೀನ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಡೈಲಿ ಹೇಳುವಂಥ 5 ಲೈನ್ಸ್: ಐ ಆಮ್ ದ ಬೆಸ್ಟ್, ಫಸ್ಟ್ ಒನ್. ಸೆಕೆಂಡ್ ಒನ್, ಐ ಕ್ಯಾನ್ ಡೂ ಇಟ್. Third one, God is always with me. Fourth one, I am a winner. Fifth one, today is my day. ಸೊ ಇಷ್ಟು ಲೈನ್ಸ್ನ ಹೇಳಿ ಕಂಪ್ಲೀಟ್ ಮಾಡಿ ನನ್ನ ಮೈಂಡ್ನ ನಾನು ಡೈಲಿ ಮಾರ್ನಿಂಗ್ ಸ್ಟ್ರಾಂಗ್ ಮಾಡ್ಕೊಂಡು ಮಿಕ್ಕಿದ ವರ್ಕ್ ಮಾಡೋದು. ಸೊ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹೋಗಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಇವತ್ತು ತಿಂಡಿ ತಿನ್ನಲ್ಲ, ಬಿಕಾಸ್ ಇವತ್ತು ಗುರುವಾರ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ತಿಂಡಿ ರೆಡಿ ಮಾಡಿದ್ದೀನಿ, ಆಲ್ರೆಡಿ ಬಾಕ್ಸ್ಗೆ ಹಾಕೊಂಡಿದ್ದೀನಿ. ತೊಗೊಂಡೋಗಿ ಲೈಬ್ರರಿಲಿ ತಿಂತೀನಿ. ಸೊ ಮಸ್ಟು ಹೋಗಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾನು ಲೈಬ್ರರಿಗೆ ಹೋಗೋದು. ಸೊ ಬನ್ನಿ ಹೋಗ್ತಾ ದೇವಸ್ಥಾನ ಹತ್ರ ಸಿಗೋಣ ಗೈಸ್. ಇವಾಗ ನಾನು ದೇವಸ್ಥಾನ ಹತ್ರ ಬಂದೆ. ಸೊ ಇವತ್ತು ಗುರುವಾರ ಆಗ ನೋಡಿ, ಫುಲ್ ಗಾಡಿ ಇದೆ ಈ ರೋಡಲ್ಲಿ. ಗುರುವಾರ ಸಿಕ್ಕಾಪಟ್ಟೆ ಗಾಡಿ ಇರುತ್ತೆ ಈ ರೋಡಲ್ಲಿ. ನೀವು ಯಾರಾದರೂ ವಿಸಿಟ್ ಮಾಡ್ತೀನಿ ಅಂದರೆ ಇದು ರಾಯರ ಮಠ ಕಾಮಾಕ್ಷಿಪಾಳ್ಯ ಒಳಗಡೆ ಇದೆ, ಹೋಗಿ ವಿಸಿಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಬಟ್ ಗುರುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡ್ಕೊಂಡೋಗಿ ಟೈಮ್ ಒಂದು 11 o'clock ಮೇಲೆ ಹೋಗಿ. ಸೊ ಒಳಗಡೆ ಹೋಗಿ ನೋಡಿ ಗೈಸ್, ದರ್ಶನ ಮುಗಿಸ್ಕೊಂಡು ಒಂದು ಕ್ಲಿಪ್ ತೊಗೊಂಡು ಬಂದೆ ನಾನು ಇವಾಗ ಹೊರಗಡೆ. ಇವಾಗ ನಾನು ಈವ್ನಿಂಗು ಆಲ್ರೆಡಿ ಒಂದು 5 o'clock ಆಗಿದೆ. ಸೊ ಇವತ್ತು ನಾನು ಬಂದಿದ್ದೀನಿ GKVKಗೆ. ಕೃಷಿ ಮೇಳ ಇದೆ 2025. ನಾವು ಬೇಸಿಕಲಿ ರೈತರಲ್ವಾ, ಸೊ ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ಸ್ ಎಲ್ಲ ಮಿಷಿನ್ಸ್ ಏನೆಲ್ಲ ಇದೆ ಈ ಸರಿ ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ ಆ್ಯಕ್ಚುಲಿ GKVKಗೆ. ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಬಂದು ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಯಾವ ಥರ ಇರುತ್ತೆ ಅಂತ ನಾನು ನೋಡಿಲ್ಲ ಯಾವತ್ತೂ. ಜಸ್ಟ್ ಇವತ್ತೊಂದು ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ನನ್ನ ಫ್ರೆಂಡು ಕೂಡ ಬಂದಿದ್ದೆ. ನಾವು ಆಲ್ರೆಡಿ ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟ ಗೈಸ್. ಹೇಳಿದ್ರೆ ಇರೋ ಅಂದರೆ ನೀನು ವೀಡಿಯೋ ಮಾಡ್ಕೊಂಡು ನನಗೆ ಟೈಮ್ ಇಲ್ಲ ಅಂತ ಹೊರಟೋಗ್ಬಿಟ್ಟ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡುವ ಗೈಸ್. ನೋಡಿ, ಇವನೇ ನನ್ನ ಫ್ರೆಂಡು. ಇವನ ಹೆಸರು ಪುಟ್ಮಲ್ಲು ಅಂತ. ನನ್ನ ಜೊತೆಯಿಂದ 3 yearsಯಿಂದ ಇದ್ದಾನೆ. CA ಯಾವಾಗ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗಿಂದನೂ ಇವನು ನನ್ನ ಜೊತೆ ಇದ್ದಾನೆ. ಸೊ ಇವನು ಮಂಡ್ಯದ ಹುಡುಗ. ಇವನು ಸಿಕ್ಕಿದ್ದೆ ನನಗೆ, ನಮ್ಮದು ಟ್ರೈನಿಂಗ್ ಇದೆ 15 days ITT ಅಂತ. ಸೊ ಅಲ್ಲಿ ಸಿಕ್ಕಿದ್ದು. ಅವಾಗಿಂದ ನಾವು, ಇವನು ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಸಿದ್ದರಾಜು ಅಂತ. ನಾವು 3 ಜನ ಒಂದೇ ರೂಮಲ್ಲಿ ಬ್ಯಾಚುಲರ್ಸು. ಬಟ್ ಇವಾಗ ಇವನು ಹೊರಗಡೆ ಇದ್ದಾನೆ, ಅಂದರೆ ಜಾಬ್ ಬಗ್ಗೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದಾನೆ ಆ ಥರ. ಸೊ ಅದಕ್ಕೆ ಇವನು ಇವಾಗ ನನ್ನ ಜೊತೆ ಇಲ್ಲ. ಸೊ ಗೈಸ್ ನೋಡಿ, ಇಲ್ಲೆಲ್ಲ ತುಂಬ ಏನೇನೋ, ಅಂದರೆ ಇದೆಲ್ಲ ಗೊಬ್ಬರ ಮಾಡೋದಂತ ಏನೇನೋ ಇದೆ. ತುಂಬ ಇನ್ನೂ ಮುಂದೆ ತೋರಿಸ್ತೀವಿ ನಾವು, ಹೋಗ್ತಾ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಏನಂದ್ರೆ ಇವಾಗ ಒಂದು 3 kilometer ನಡ್ಕೊಂಬಂದು ಇಲ್ಲಿ ಗಂಟ ಅಲ್ಲ ಒಬ್ಬ ಅಣ್ಣನ್ ಕೇಳ್ದು, ಅಣ್ಣ ಹೆಂಗಣ್ಣ ಎಂಟ್ರೆನ್ಸ್ಗೆ ಹೋಗೋದು, ಗಾಡಿ ನಿಲ್ಸ್ಬಿಟ್ಟಿದೀವಿ ಅಂದ್ರೆ ಬೇರೆ ದಾರಿ ಇಲ್ಲ, ವಾಪಸ್ ಹೆಂಗ್ ಬಂದು ಹಂಗೆ ಹೋಗಿದ್ರು. ಇವಾಗ ಆಲ್ರೆಡಿ 3 kilometer ನಡ್ಕೊಂಬಂದಿದ್ದೀವಿ, ಇನ್ನು ಏನು ನೋಡೇ ಇಲ್ಲ. ತಿರ್ಗಾ 3 kilometer ವಾಪಸ್ ನಡ್ಕೊಂಡು ಹೋಗ್ಬೇಕು. ಇಂಥವ್ರು ಸವಾಸ ಮಾಡಿದ್ರೆ ನಾವು ಇವನೇ ಗೈಸ್ ಹೇಳಿದ್ದು, ಇಲ್ಲೇ ಸಾಕು ನಡ್ಕೊಂಡು ಹೋಗೋಣ ಅಂದ. ಏನು ಗೂಗಲ್ ಮ್ಯಾಪ್ ತೋರಿಸ್ಬಿಡ್ತಂತೆ 100 meter ಇಲ್ಲೇ ಸಾಕು ಅಂತ. ನಾನು ನರ್ಸರಿ ತರ ಮಾಡಿರ್ತಾರೆ ಅಂತ ನನ್ನ ಇಂಟೆನ್ಷನ್. ನಾನೇ ಯಾವತ್ತೂ ಬಂದಿರ್ಲಿಲ್ಲಪ್ಪ, ಇವತ್ತೇ ನೋಡಿದ್ರೆ ಯಾವ್ದೋ ಕಾಡಿಗೆ ಬಂದಂಗೆ. ಕಾಡು ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೇಳಪ್ಪ. ಗೈಸ್ ಏನ್ ಗೊತ್ತಾ, ಇವಾಗ ಒಂದು ಡೈಲಾಗ್ ಹೇಳ್ದ, ಇಷ್ಟು ದೂರ ನಡ್ಕೊಂಡ್ ಬಂದಿದೀವಲ್ಲ ವಾಪಸ್ ಹೋಗಿ ಹೆಂಗಲ್ಲ ಅಂದ್ರೆ, ನೀನೇನೋ ಹಳ್ಳಿ ಹುಡುಗಾಗಿ ನಡೆಯಕ್ಕಾಗಲ್ಲ ಅಂತ. ನಾನ್ ಬೇಕಾದ್ರೆ ಬಿಟ್ರೆ ಚಪ್ಲಿನ ಜಾಬಲ್ಲಿ ಇಕ್ಕಂಡು ನಡೀತಾನಂತೆ ಗೈಸ್. ನೋಡಿ ಏನೋ ನಡಿದ್ಯಾ, ನಡೀತೀನಿ ಗೈಸ್. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ GKVK ಕೃಷಿ ಮೇಳ 2025. ಬಾರೋ, ಇಲ್ಲೆಲ್ಲ ಇದೆ, ನೋಡ್ಕೊಂಡು ಹೋಗೋಣ ಒಂದೊಂದೇ. ಇಲ್ಲ ಇಲ್ಲಿಂದ ಸ್ಟಾರ್ಟ್ ಕಣ. ಅಷ್ಟು ನೀನ್ ಫುಡ್ ತಿನ್ಬೇಕಾ? ನೋಡೋದು ಕರಿಬೇವು ಅದು. ಇದು ಸಣ್ಣ ವನಮುಗುಳಿ ಅಂಡ್ ಇದು ಬ್ರಾಹ್ಮಿ. ಆಯ್ತು, ನಿಮ್ಮೂರಲ್ಲಿ ಇರ್ಲಿ. ಇದು ನೆಲಬೇವು ಅಂಡ್ ಇದು ಸಕ್ಕರೆ ಗಿಡ. ಇದು ಕಾಶಿ ಕಣಗಲೆ, ಲೋಳೆ ಸರ. ಇದು ಗೊತ್ತಲ್ಲ, ಇದು ದೊಡ್ಡ ಪಾತ್ರೆ, ನಮಗ್ ಗೊತ್ತು. ಇದು ರಣಫಲ ಅಂತ ನಾವು ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ಇದೇನೋ ಇದು ಅಶ್ವಗಂಧ, ಹೀರೆ ಮುದ್ದಿನ ಗಿಡ. ಮುಟ್ಟಂಗಿಲ್ಲ ನಡಿಯಪ್ಪ ಮಗು. ಆಮೇಲೆ ಕೃಷ್ಣ ತುಳಸಿ, ಇದು ಮಿಂಟಿ ಪುದೀನ ಅಂಡ್ ಇದು
ಇಟಿ ಪುದೀನ. ಹ್ಞೂ ಕಣ, ತುಂಬಾ ಇದೆ. ಇದು ಜಪಾನೀಸ್ ಪುದೀನ, ಇದು ಸ್ಪ್ಯಾನಿಷ್ ಪುದೀನ, ಅಂಡ್ ಇದು ಏನಿಮಲ್ ಇದು, ಅಡುಗೂಸೆ. ಇದು ನಿಂಬೆ ಹುಲ್ಲು, ಇದು ದಾಸವಾಳ, ಸಿಟ್ರೇನೆಲ್ಲೋ ನೋಡಮಲ್ಲೋ ಲಕ್ಕಿ ಗಿಡ ಅಂತೆ. ಹಾ, ಇದೇನಮಲ್ಲೋ ಲಾವಂಚ, ಲಾವಂಚ ಅಂತೆ. ಇದು ಪಾಮರೋಸ್, ಹುಲ್ಲು ನಮ್ ಕಡೆ ಎಲ್ಲ ಸಿಗೋದಿದೆ, ಹಂಚಿ ಹುಲ್ಲು ನಾವಷ್ಟೇ. ಇದು ಶುಂಠಿ, ಸುಮ್ನೆ ಬಾರೋ. ಇದು ಅರಿಶಿನ, ಇದು ಅರಿಶಿಣ ಬ್ರಾಂಡ್. ಯಾವ ಬ್ರಾಂಡ್ ನೋಡೋ, ತುಂಬಾ ಇದೆ ಅರಿಶಿಣ. ಕರಿ ಅರಿಶಿಣ ಅಂತ ಇದು ಧ್ವಂಸ ಮಾಡಿದ್ದಾರೆ. ಇದು ಕರ್ಪೂರ ತುಳಸಿ ಮಲ್ಲು. ಇದ್ಯಾವ ತುಳಸಿ? ಕೃಷ್ಣ ತುಳಸಿ. ಸೋರೆ ಬುರುಡೆ ನೋಡಿ, ಎಷ್ಟು ಸಕ್ಕತ್ತಾಗ್ಬಿಟ್ಟಿದೆ. ಸೂಪರ್ ಆಗಲ್ಲ? ಸುಮ್ಮನೆ ನಡೆಯವ, ನಮ್ನೆ ಕಿತ್ಬಿಡ್ತಾರ ಆಮೇಲೆ. ಗೈಸ್, ಇದು ವಿಷ್ಣು ತುಳಸಿ. ತುಳಸಿಲೇನೆ ಸಿಕ್ಕಾಬಡೆ ಇದೆ. ಲವಂಗ ತುಳಸಿ ಅಂತೆ. ಲವಂಗ ತುಳಸಿ. ನೀವು ನೋಡ್ಬೋದು ಇಲ್ಲಿ ಇದು ಹೊಲಕೈಯ ಮಿಷಿನ್, ಆ್ಯಂಡ್ ಇಲ್ಲಿ ಏನೇನೋ ಮಷಿನರೀಸ್ನೆಲ್ಲ ತುಂಬ ಇಟ್ಟಿದ್ದಾರೆ. ಒಳಗಡೆನೂ ಇದೆಯಂತೆ. ಸೊ ಇದು ಏನೋ ಅಡಿಕೆ ಕಾಯಿ ಬಿಡಿಸೋದು ಏನೋ ಮಿಷಿನ್ಸ್ ಅಂತ ಇದೆಲ್ಲ ಇಕ್ಕಿದ್ದಾರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಬಟ್ ಯಾರೂ ಇಲ್ಲ ಇಲ್ಲಿ. ಸೊ ನಾವೇ ನೋಡ್ಕೊಂಡು ಹೋಗಬೇಕು. ಮುಂದೆ ಇದೆಯಂತ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾರಂತ ಒಳಗಡೆ. ಸೊ ಇದು ಎಷ್ಟು ಸುಮ್ಮನೆ ಸ್ಯಾಂಪಲ್ಗೆ ಇಟ್ಟಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಅದಕ್ಕೆ ನಾವು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಮಿಷಿನರೀಸ್ನ. ಸೊ ಮುಂದೆ ಇದೆ, ಇನ್ನೂ ಹೋಗಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಇದು ಎಣ್ಣೆ ಮಾಡೋ ಮಿಷಿನ್ ಅಂತೆ, ಗಾಣ ಥರ ಮಿಷಿನ್ ಅಂತ ಇದು. ಆ್ಯಂಡ್ ಇದು ಅಡಿಕೆ ಕಾಯಿ ಸುಳಿಯೋ ಮಿಷಿನ್ ಅಂತೆ. ಚೆನ್ನಾಗಿದೆ ಇದು. ಅಡಿಕೆ ಒಂದೊಂದೇ ತೊಗೊಂಡು ಸುಳಿಯುತ್ತೆ. ಆ್ಯಂಡ್ ಇದು ಕೂಡ ಏನೋ ಬೇರೆ ಮಿಷಿನು. ಆ್ಯಂಡ್ ಇದು ಏನು ಅಂತ ಇದ್ರ ಮೇಲೆ ಅಷ್ಟು ಬೋರ್ಡ್ಸ್ಗೆಲ್ಲ ಹಾಕಲಿಲ್ಲ. ತುಂಬ ಮಿಷಿನ್ಸ್ ಎಲ್ಲ ಇದೆ ಗೈಸ್ ಇಲ್ಲಿ, ಡಿಫ್ರೆಂಟ್ ಆಗಿದೆ. ಇದೇನೋ ಇದು ಅಡಿಕೆ ಸಿಪ್ಪೆ ಸುಳಿಯುವಂಥ ಮಿಷಿನು. ಆ್ಯಂಡ್ ಇದು ಕೂಡ ಅದೇ ಅನಿಸುತ್ತೆ. ಇದ್ರ ಮೇಲೆ ಬೇರೆ ಏನೋ ಹಾಕಿದ್ದಾರೆ, ಬಿಳಿ ಮೆಣಸು ಮಾಡುವ ಮಿಷಿನ್ ಅಂತೆ, ಮಾಡುವ ಯಂತ್ರ ಅಂತೆ. ಆ್ಯಂಡ್ ಇದು ಹೊಲ ಕೊಯ್ಯೋ ಮಿಷಿನ್, ನಮಗೆ ಗೊತ್ತು, ನಮ್ಮೂರ ಕಡೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಏನೋ ಕುಂಟೆ ಹೊಡೆಯೋದು, ನೇಗ್ಲು ಥರ ಎಳೆಯೋದು, ಆ್ಯಂಡ್ ಅದು ಇದು ಔಷಧಿ ಹೊಡೆಯೋದು, ದೂರ ಎಳ್ಕೊಂಡು ಪೈಪ್ನ ಔಷಧಿ ಹೊಡಿಬೋದು. ಇದು ತಗ್ಲಾಕೊಂಡು ಹೊಡೆಯೋದು. ಇದು ಟಿಲ್ಲರು. ಆ್ಯಂಡ್ ಇದೆಲ್ಲ ಎಳ್ದಾಡೋ ಅಂಥವು, ಉಳುಮೆ ಮಾಡುವಂಥ ಮಿಷಿನ್ಗಳು. ಸೊ ಇನ್ನು ಮುಂದೆ ಇದೆ, ಹೋಗಿ ನೋಡಿದ್ರು. ಸೊ ಇದೆಲ್ಲ ಏನೇನೋ ಇದೆ ಗೈಸ್, ಆಗಿನ ಕಾಲದವೆಲ್ಲ ಇಟ್ಟಿದ್ದಾರೆ ತುಂಬ. ಸೊ ನಾವು ನೋಡಿ ಹೆಂಗೆ ನಿಮಗೆ ತೋರಿಸ್ತೀನಿ ನಾನು ಜಸ್ಟ್. ಇದೆಲ್ಲ ನೇಗ್ಲು, ಇದು ಎಲ್ಲ ಟ್ಯಾಕ್ಟ್ರಿಗೆ ಹಾಕೊಂಡು ಹೂಳೋ ಅಂಥವು. ಎಸ್ ನೋಡಿ, ಇಲ್ಲಿ ಅಲ್ವೆ ಮತ್ತು ಕುಂಟೆ ಇದೆಲ್ಲ ಇದೆ ಇಲ್ಲಿ. ಆ್ಯಂಡ್ ಇದು ದೊಡ್ಡದು ಹೂಳಾಗಂಥ ಮಿಷಿನ್, ದಿಬ್ಬ ಮಾಡೋದು, ಇದು ದಿಬ್ಬ ಮಾಡೋ ಮಿಷಿನು. ಆ್ಯಂಡ್ ಇದು ಕೂಡ ಹೂಳು ಅಂಥದ್ದೇ. ಇದು ಎತ್ತಿಗೆ ಹಾಕೊಂಡು ಹೂಳು ಅಂಥದ್ದು. ಇವೆಲ್ಲ ನೊಗ, ನೇಗ್ಲು, ಕುಂಟೆಗಳು. ಆ್ಯಂಡ್ ಇದು ಕೂಡ ಏನೋ ಬೇರೆ ಥರ ಎಲ್ಲ ಇದೆ. ಇದು ಡ್ರೋನು, ಔಷಧಿ ಹೊಡಿಯೋಕ್ಕೆ ಯೂಸ್ ಮಾಡೋ ಅಂಥ ಡ್ರೋನು, ದೊಡ್ಡದಿದು. ನಾನು ನಮ್ಮೂರ ಕಡೆ ಯಾರೋ ವಾರಿಸಿಲ್ಲ, ನೋಡ್ದು ಅಷ್ಟೇ ನಾವಲ್ಲಿ. ಸೊ ಇಲ್ಲಿ ಏನೋ ಬೇರೆದೆಲ್ಲ ಇಟ್ಟಿದ್ದಾರೆ ಗೈಸ್, ತುಂಬ ಪಳೆಯಾದಂಥ ವಸ್ತುಗಳು. ಇಲ್ಲಿ ಮಂಕ್ರಿ ಮಾಡ್ತಾರೆ ನೋಡಿ, ನೀವು ಹೋದ್ರೆ ಇಲ್ಲಿ ಯಾವ್ದಾದ್ರು ಮಂಕ್ರಿ ಮಾಡ್ತಿರ್ತಾರೆ, ತೊಗೋಬೋದು. ಆ್ಯಂಡ್ ಇದು ಒಳಗಡೆ ಬಂದು ನಾವು ಇವಾಗ, ಇದು ಕರ್ಬೂಜ ಇಷ್ಟುದ್ದ ಬೆಳೆದಿದೆ ಅಂದರೆ ಒಂದು 15 ಫೀಟ್ ಬೆಳೆದಿದೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿಬಿಟ್ಟಿದೆ ಕರ್ಬೂಜ. ಆ್ಯಂಡ್ ಈ ಕಡೆ ಬಂದು ಇದು ಹುರುಳಿ ಗಿಡ. ಈ ಹುರುಳಿ ಗಿಡ 15 ಫೀಟ್ ಹೈಟು, ಕೆಳಗಿಂದನೂ ಮೇಲೆ ಗಂಟ ಫುಲ್ಲು ಸಿಕ್ಕಾಪಟ್ಟೆ ಕಾಯ್ಬಿಟ್ಟಿದೆ. ಇಲ್ಲಿ ನಾನು ನೋಡ್ಬೋದು ಯಾವ ಥರ ತಳಿ ಎಷ್ಟು ದಿವಸ ಬರುತ್ತೆ ಅಂತೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಆ್ಯಂಡ್ ಇದು ಸೌತೆ ಗಿಡ, ಕುಕ್ಕುಂಬರ್, ಇದು 15 ಫೀಟ್ ಇದೆ, ಕೆಳಗಡೆಯಿಂದ ಫುಲ್ಲು ಕಾಯಿ. ಇಲ್ಲಿ ಒಂದೊಂದೇ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಪಾಲಿಹೌಸಲ್ಲಿ ಬೆಳೆದಿರೋದು ಇದೆಲ್ಲ. ನಾವು ನೋಡ್ಕೊಂಡು ಬಂದು ಯಾವುದಾದ್ರು ತಳಿ ಏನೇನು ಅಂತ ನಾವು ಮುಂದೆ ಹಾಕುವ ನಮ್ಮ ಹೊಲದಲ್ಲಿ ಅಂತ. ಆ್ಯಂಡ್ ಇದು ಆಟೋಮೆಟಿಕ್ ಹನಿ ನೀರಾವರಿ ಅಂತೆ, ಅದೇ ಎಲ್ಲ ಆನ್ ಆಗೋದು ಆಫ್ ಆಗೋದು, ಎಷ್ಟು ಇರಬೇಕು ಅಷ್ಟು.
ಎಲ್ಲ ಅದೇ ಇದು ಮಾಡ್ಕೊಳುತ್ತೆ ಅಂತ ಹೇಳಿದ್ರು ಅವರು. ಇಲ್ಲಿ ಹೂವನ್ನೆಲ್ಲ ಬೆಳೆದಿದ್ದಾರೆ ಇಲ್ಲಿ, ಬಟ್ ಒಳಗಡೆ ಹೋಗೋಕೆ ಪರ್ಮಿಷನ್ ಇರಲಿಲ್ಲ. ಲೈಟ್ಸ್ ಎಲ್ಲ ಹಾಕಿದ್ದಾರೆ ಹುಡುಗ ಬರುತ್ತೆ ಅಂತ, ಒಳಗಡೆ ಹೋಗೋಕೆ ಪರ್ಮಿಷನ್ ಕೊಡಲಿಲ್ಲ. ಸೊ ಅದಕ್ಕೆ ಹೊರಗಡೆಯಿಂದನೇ ನೋಡ್ಕೊಂಡು ಬಂದೋ ನಾವು. ಆ್ಯಂಡ್ ಇಲ್ಲಿ ಕೋಸು ಅಂದರೆ ನವಿಲು ಕೋಸು, ನವಿಲು ಕೋಸು ಇನ್ನು ಬೇರೆ ಬೇರೆ ಏನೇನೋ ಗಿಡಗಳು ಹಾಕಿದ್ದಾರೆ. ಇದು ಮೂಲಂಗಿ, ಹೊಸ ಯಾವುದೋ ತಳಿ ಅಂತೆ. ಆ್ಯಂಡ್ ಇದು ಕ್ಯಾರೆಟ್ ಅಲ್ಲ, ಇದು ಕ್ಯಾರೆಟು. ಇದು ಡೆಕೋರೇಷನ್ ಯೂಸ್ ಮಾಡೋಂಥ ಹೂವು, ಡೆಕೋರೇಷನ್ಗೆ ಮದುವೆ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ ಗೈಸ್. ಇದು ನಾವು ತುಂಬ ನೋಡಿರ್ತೀವಿ, ನೀವು ಕೂಡ ಬೊಕ್ಕೆಲೆಲ್ಲ ಯೂಸ್ ಮಾಡ್ತಾರೆ ಇದು ಹೂವನ. ಅಲ್ಲಿ ನೋಡಿ ವೈಟಿಗೆ ಬಿಟ್ಟಿದೆ ಇಲ್ಲಿ, ಆ ಥರ ಇದು ಕೂಡ ಬೆಳೆದಾದ್ಮೇಲೆ ಬಿಡುತ್ತಂತೆ. ಆಗಿನ ಕಾಲದ ಹಳೆಯ ಫೋನ್. ಅಂಡ್ ಇಲ್ಲೆಲ್ಲ ನೋಡ್ಬೋದು ನೀವು, ತುಂಬಾ ಹಳೆಯ ಇರುವಂತಹ ದೀಪಾವಳಿ ಕಂಬ, ಮೊಸರು ಕಡೆಯುವ ಕೋಲು, ಬೈರಗಿ ಎಲ್ಲ ಇದೆ ಹಳೇದು, ತುಂಬಾ ಹಳೇದಿವೆಲ್ಲ. ಸೇರು ಪಾವು, ಅಚ್ಚೇರು ಅಂಡ್ ಕುಂಬಾರ. ಇಲ್ಲಿ ಮಂಡ್ಯದಲ್ಲಿ ತಯಾರಿಸುವಂಥ ಬೆಲ್ಲ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲೇ ಮಾಡಿಬಿಟ್ಟು ಕೊಡ್ತಿದ್ರು. ಸೊ ಅಮೌಂಟ್ಗೆ ಏನೋ ಇಷ್ಟು ಸ್ವಲ್ಪ ಅಮೌಂಟು ಅಂತ. ಸೊ ಅದನ್ನು ತಿಂದ್ರು ನಾವೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಮಂಡ್ಯ ಅಲ್ವಾ, ಅಲ್ಲಿ ಸಿಗುತ್ತೆ ಅಂತ ತಿನ್ನಲಿಲ್ಲ ನಾವು. ಅಂಡೆ ಮುಂದಕ್ಕೆ ಬಂದು. ಆ್ಯಂಡ್ ಇಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡೋಂಥ ವಸ್ತುಗಳು, ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡೋಂಥ ವಸ್ತುಗಳನ್ನೆಲ್ಲ ಎಕ್ಸಿಬಿಷನ್ ಲೈಕ್ ಆ ಥರ ಇಟ್ಟಿದ್ರು. ನಾವು ಒಂದೊಂದೇ ನೋಡ್ಕೊಂಡು ಬಂದು. ಆಮೇಲೆ ಇಲ್ಲಿ ಇದೊಂಥರ ದಂಟಿದೆ ಏನೋ, ಲೈಕ್ ನೋಡಿ ಕೆಂಪಗಿದೆ, ಇದು ಭತ್ತ. ಹೊಸ ತಳಿಗಳನ್ನೆಲ್ಲ ಇಲ್ಲಿ ಹೊಸದಾಗಿ ಬೆಳೆದು ನಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ನಾವಿದು ಫುಲ್ ಡೇ ನೋಡ್ಬೋದಂತೆ, ಮಾರ್ನಿಂಗ್ ಅಂದರೆ ಈವ್ನಿಂಗ್ವರೆಗೂ. ನಾವು ಹೋಗಿದ್ದು 5 o'clock ಆಗಿರೋದ್ರಿಂದ ಏನೂ ಅಷ್ಟು ನೋಡೋಕ್ಕಾಗಲಿಲ್ಲ, ಕತ್ಲೆ ಆಗಿಬಿಡ್ತು. ಆ್ಯಂಡ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಆಲ್ರೆಡಿ. ನಾವು ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಬಂದು ಅಷ್ಟೇ. ಇದೆಲ್ಲ ಇಲ್ಲಿ ಜೋಳನೆಲ್ಲ ಹಾಕಿದ್ರು. ಆ್ಯಂಡ್ ಅಲ್ಲಿ ಸೋಲಾರ್ ಹಾಕಿದ್ರು. ನಾವು ಯಾವ ಥರ ಕರೆಂಟ್ ಯೂಸ್ ಮಾಡೋದಲ್ಲೇ ಸೋಲಾರ್ ಯೂಸ್ ಮಾಡಿಕೊಂಡು ನೀರನ್ನ ಪಂಪ್ ಮಾಡ್ಕೊಂಡು ಯಾವ ಥರ ಬೆಳೆಗೆ ಯೂಸ್ ಮಾಡ್ಬೋದು ಅನ್ನೋದು ಇದು ಒಂದು ಕಾನ್ಸೆಪ್ಟ್ ಇದೆ. ಸೊ ಇದಕ್ಕೆ ಅಲ್ಲೆಲ್ಲ ಬ್ರೋಚರ್ಸ್ ಇಟ್ಟಿದ್ರೆ ತೊಗೊಂಡು ಬಂದು ನಾವು ಮುಂದೆ ನಮ್ಮ ಹೊಲದಲ್ಲಿ ಹಾಕ್ಸೋಣ ಅಂತ. ಸೊ ನೀವು ನೋಡ್ಬೋದು ಇದನ್ನು ಮಾಡಿ. ಆಲ್ರೆಡಿ ಇಲ್ಲಿ ಒಂದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕೆ ಒಂದು ತೊಟ್ಟಿ ಥರ ಮಾಡಿ ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡಿ ಎಲ್ಲ ಮಾಡಿದರು. ಬಟ್ ನಾವು ಹೋಗೋ ಟೈಮಲ್ಲಿ ಅದು ಅವರು ಸ್ಟಾರ್ಟ್ ಮಾಡ್ತೀರ ಅಂದರೆ ಶೋ ಮಾಡಲಿಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ. ಈವ್ನಿಂಗ್ ಆಲ್ರೆಡಿ 6 o'clock ಮೇಲೆ ಆಗಿತ್ತಲ್ಲ, ಆಮೇಲೆ ಯಾವುದೂ ತೋರಿಸಲ್ವಂತೆ. ಸೊ ಇಲ್ಲಿ ಬೇರೆ ಏನೇನೋ ತರಕಾರಿ ಹಾಕಿದ್ರು. ಆ್ಯಂಡ್ ಇಲ್ಲಿ ಒಂದು ಜೇನುತುಪ್ಪದ ಕಾನ್ಸೆಪ್ಟ್ ಹಾಕಿದ್ರು ನೋಡಿ. ಇಲ್ಲಿ ಜೇನು ಪೆಟ್ಟಿಗೆ, ಇದ್ರೊಳಗಡೆ ಬಂದು ಜೇನುತುಪ್ಪ ಎಲ್ಲ ಹಾಕಿ ಶೇಖರಣೆ ಆಗುತ್ತೆ. ಇದು ನೀವು ನೋಡ್ಬೋದು. ನಾವು ನಮ್ಮ ಹೊಲದಲ್ಲಿ ಹಾಕೋಣ ಅಂದ್ಕೊಂಡು ಬಂದು. ಆ್ಯಂಡ್ ಮುಂದೆ ಬಂದ ಇಲ್ಲಿ ಸೀಮೆ ಉಳಿತು ಹಸುಗಳಿಗೆ ಹಾಕುವಂಥ ನಡೆಯವು. ಆಯ್ತು ಒಂದು ಪುಟ ತೆಗಿ. ಏಯ್ ಎಷ್ಟೊತ್ತಿಂದ ಕೇಳ್ತಿರೋದು ತೆಗಿ. ಆ್ಯಂಡ್ ಗೈಸ್ ಆಮೇಲೆ ನಾವು ಮುಂದೆ ಬಂದು ಒಳಗಡೆ ಸಿಕ್ಕಾಬಿಟ್ಟೆ ದೊಡ್ಡದಾಗಿ ಇಲ್ಲಿ ಎಲ್ಲ ಇದನ್ನೆಲ್ಲ ಟೆಂಟೆಲ್ಲ ಹಾಕಿ ಇಲ್ಲಿ ಕ್ರಿಮಿಕೀಟಗಳ ಬಗ್ಗೆ ಒಂದು ಎಕ್ಸಿಬಿಷನ್ ಮಾಡಿದರು. ಸೊ ತುಂಬ ಯಾವ ಥರ ಕ್ರಿಮಿಕೀಟಗಳು ಯಾವ ಥರ ಬೆಳೆಗಳಿಗೆಲ್ಲ ಹಾನಿ ಮಾಡುತ್ತೆ, ಆ್ಯಂಡ್ ಅದಕ್ಕೆಲ್ಲ ಯಾವ ಥರ ಸಿಂಪಡಣೆ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಮಾಡಿದರು. ಯಾವ ಥರ ವರ್ಕ್ ಆಗುತ್ತೆ ಅದೆಲ್ಲ ಅಂತ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದು ಮುಂದೆ ಹಂಗೆ ಬರ್ತಾ ಇಲ್ಲಿ ನಾವು ನೋಡ್ದು ಇದರಲ್ಲೇ ಹುಳುಗಳಲ್ಲೆಲ್ಲ ಇದು ಮಾಡಿದರು ಗೈಸ್, ಏನು ಕಬಾಬ್ ಅದು ಇದು ಅಂತ. ಸೊ ಅದು ನೋಡಿಕೊಂಡು ಮುಂದೆ ಬಂದು ಇಲ್ಲಿ ಟ್ಯಾಕ್ಟರ್ಸ್ ಎಲ್ಲ ಇತ್ತಲ್ಲ, ಒಂದು ಸಲ ನೋಡೋಣ ಯಾವುದು ಏನಿದೆ ಪ್ರೈಸಸ್ಸು ಅಂದ್ಬಿಟ್ಟು ನೋಡೋಕ್ಕೆ ಬಂದೋ. ಬಟ್ ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಇದೆ. ಸೊ ಅದು ನೋಡಿಕೊಂಡು ನಾವು ಹಸುಗಳಿತ್ತು ಇಲ್ಲೆಲ್ಲ, ಹೊಸ ತಳಿಯಾದ ಹಸುಗಳು ಚಿಕ್ಕದೆಲ್ಲ ಇತ್ತು, ಅದೆಲ್ಲ ನೋಡೋಣ ಅಂತ ಬಂದು ಇದನ್ನೆಲ್ಲ ನೋಡಿಕೊಂಡು. ಸೊ ಹಂಗೆ ಮುಂದೆ ಒಂದು ಎಮ್ಮೆ ಇತ್ತು, ಅದನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. 15,000 ಇಲ್ಲಿ ನೋಡಿ. ಇಲ್ಲಿ ಒಂದು ಚಿಕ್ಕದ ಹಸು ಇದೆ, ಒಂದು 2 feet ಇಲ್ಲ ಗೈಸ್, 2-3 feet ಅಷ್ಟಿಷ್ಟದ ಹಸು. ನಾವೆಲ್ಲ ಕರುಗಳು ಅಂದ್ಕೊಂಡೋಗ್ಬಿಟ್ಟು ಅದೆಲ್ಲ ಹಸುಗಳು. ಹೇ ಗೈಸ್, ಗುಡ್ ಈವ್ನಿಂಗ್. ನಾನು ಮತ್ತು ನನ್ನ ಫ್ರೆಂಡು ಕೃಷಿ ಮೇಳನ್ನೆಲ್ಲ ಮುಗಿಸ್ಕೊಂಡು ಗೈಸ್ ಅಲ್ಲಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾರ ಮಾಡ ಎಲ್ಲ ಇತ್ತು.
ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಮುಗಿಸ್ಕೊಂಡು ಅವ್ನ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಮನೆಗೆ ಬಂದೆ. ಸೊ ಬೆಳಗಿನ ರೂಟೀನ್ಸು ಆ್ಯಂಡ್ ವರ್ಕ್ಸ್ ಎಲ್ಲ ಮುಗೀತು. ಸೊ ಇವಾಗ ಡೈರೆಕ್ಟ್ ಟಾಪಿಕ್ ಬಿಗಿನ್ ಮಾಡೋಣ. ಇವತ್ತಿನ ಟಾಪಿಕ್ ತೊಗೊತಾ ಇರೋದು ಎಲ್ರಿಗೂ ಕಾಮನಾಗಿ ಬರೋವಂಥದ್ದು ಸ್ಟ್ರೆಸ್ಸು. ಸೊ ಇವತ್ತಿನ ಟಾಪಿಕ್ ಇದು ಸ್ಟ್ರೆಸ್ಸು. ಸ್ಟ್ರೆಸ್ ಯಾಕೆ ಬರುತ್ತೆ ಆ್ಯಂಡ್ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು ಆ್ಯಂಡ್ ನನ್ನ ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಜಾಸ್ತಿ ಲೆಂತಿ ಮಾಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ವಿಡಿಯೋ ಲೆಂತ್ ಆಗುತ್ತೆ. ಇವತ್ತು ಕೃಷಿ ಮೇಳದಲ್ಲಿ ಹಾಕ್ತೀನಿ, ಅದರಿಂದ ಜಾಸ್ತಿ ಲೆಂತ್ ಆಗುತ್ತೆ. ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಸ್ಟ್ರೆಸ್ಸು ಎಲ್ರಿಗೂ ಬರುತ್ತೆ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಬರುತ್ತೆ. ಯಾಕಂದರೆ ನಾವು ಒಂದು ವರ್ಕ್ ಏನು ಅಂದ್ಕೊಂಡಿರ್ತೀವಿ, ಏನೇ ಒಂದಾಗಲಿ ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅದು ಯಾವ ಟೈಮಲ್ಲಿ ಆಗಲ್ಲ, ಆ ಟೈಮಲ್ಲಿ ನಮಗೆ ಮೈಂಡು ಸ್ಟ್ರೆಸ್ ಆಗುತ್ತೆ, ಓವರ್ ಥಿಂಕಿಂಗ್ ಮಾಡ್ತೀವಿ. ಓಕೆನಾ? ಆ ಸ್ಟ್ರೆಸ್ನ ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು ಅಂತ ನಾನು ಹೇಳ್ಬೋದು ಅಂದರೆ, ಫಸ್ಟು ಸ್ಟ್ರೆಸ್ ಯಾಕೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಒಂದು ವರ್ಕ್ ಆಗಲಿ, ಒಂದು ಏನೇ ಆಗಿರಲಿ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಈ ಟೈಮಲ್ಲಿ ಆಗಿಬಿಡ್ಬೇಕು, ಹೀಗಾಗಬೇಕು, ಇದರಲ್ಲೇ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ. ಆ ಎಕ್ಸ್ಪೆಕ್ಟೇಷನ್ಸು ಮೀರಿ ಹೋದಾಗ, ವರ್ಕ್ ಆಗ್ದಲೇ ಇದ್ದಾಗ, ಸೊ ನಮ್ಮ ಮೈಂಡು ಓವರ್ ಥಿಂಕ್ ಮಾಡುತ್ತೆ. ಸೊ ಆಗ್ತಾಯಿಲ್ಲ, ಅದು ಆಗ್ತಾಯಿಲ್ಲ, ನನ್ನ ಕೈಲಿ ಈ ವರ್ಕ್ ಮುಗೀತಾ ಇಲ್ಲ ಅಂತ ಆ ಟೈಮಲ್ಲಿ ಸ್ಟ್ರೆಸ್ ಬರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ಸ್ಟ್ರೆಸ್ಸು ರಿಲೀಫ್ ಮಾಡ್ಕೊಳ್ಳೋಕ್ಕೆ ಸಮ್ಟೈಮ್ಸ್ ಆ ಪ್ಲೇಸ್ ಬಿಟ್ಟು ಎದ್ದು ಹೊರಗಡೆ ಹೋಗಬೇಕು. ಈಗ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಒಂದು ವಾಕು, ಇಲ್ಲ ಒಂದು ಮ್ಯೂಸಿಕ್ ಕೇಳೋದಾಗಿರ್ಬೋದು, ಮನೇಲಿದ್ದರೆ ಸ್ವಲ್ಪ ಒಂದು ಡೀಪ್ ಸ್ಲೀಪ್ ತೊಗೊಳ್ಳೋದಾಗಿರ್ಬೋದು. ನಿದ್ದೆನೂ ಬರ್ತಾ ಇಲ್ಲ ಅಂದರೆ, ಹೆಡ್ಏಕ್ ಬಂದುಬಿಟ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಯಾರ ಜೊತೆ ಆದರೂ ಮಾತಾಡೋದಾಗಿರ್ಬೋದು. ಸೊ ಈ ಥರದ್ದು ಆ್ಯಂಡ್ ಇನ್ನೇನು ಮಾಡ್ಬೋದು ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಅಂದರೆ, ಮ್ಯೂಸಿಕ್ ಕೇಳ್ಬೋದು. ಯೂಶ್ವಲಿ ನಾನು ಮಾಡೋದು ಮ್ಯೂಸಿಕ್ ಕೇಳ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಯಾರ ಹತ್ರ ಆದರೂ, ಇಲ್ಲ ಫ್ಯಾಮಿಲಿ, ಇಲ್ಲ ನಮ್ಮ ಅಮ್ಮ ಹತ್ರ ಆದರೂ, ಯಾರ ಹತ್ರ ಆದರೂ ಒಂದು ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ, ಎದ್ದು ಓಡಾಡ್ತೀನಿ. ಆ ಪ್ಲೇಸ್ ಬಿಟ್ಟು ಹೊರಗಡೆ ಹೋಗ್ಬೇಕು ನಾವು. ಓಕೆ, ನಮ್ಮ ಮನೇಲಿ ಯಾರಾದರೂ ಮಕ್ಕಳು ಇದ್ದರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಟ್ರೆಸ್ ಹೋಗುತ್ತೆ. ಆ ಟೈಮಿಗೆ ಹೋಗ್ಬಿಡುತ್ತೆ. ನಮ್ಗೆ ಅದೆಲ್ಲ ಬೇಕಾಗಿರೋದು. ವರ್ಕು ಪೆಂಡಿಂಗ್ಸು ಎಲ್ಲರಿಗೂ ಇರುತ್ತೆ, ಬಟ್ ಅದನ್ನು ಸ್ಟ್ರೆಸ್ಸಾಗಿ ತೊಗೊಂಡು ನಾವು ಹೋದರೆ ಅದು ಮೈಂಡು ಲಾಕ್ ಆಗುತ್ತೆ ಆ್ಯಂಡ್ ಹೆಡ್ಏಕ್ ಬರೋದಿರುತ್ತೆ ಒಬ್ಬೊಬ್ರಿಗೆ. ಸೊ ಅವಾಗ ಕೋಪ ಬರೋದಾಗಿರ್ಬೋದು, ಪೇಷನ್ಸ್ ಕಳ್ಕೊಳ್ಳೋದಾಗಿರ್ಬೋದು, ಎಲ್ಲನೂ ಬರುತ್ತೆ. ಸೊ ಅದಕ್ಕೆ ಸ್ಟ್ರೆಸ್ಸು ಬರಬೇಕಿಲ್ಲ ಅಂತಲ್ಲ ಮೈಂಡಿಗೆ. ಸ್ಟ್ರೆಸ್ಸು ಬರಲಿಲ್ಲ ಅಂದರೆ ವರ್ಕ್ ಆಗ್ತಾಯಿಲ್ಲ ಅಂತ, ನಾವು ಇನ್ನೊಂದು ಬೇರೆ ಏನು ಕಲಿಯಲ್ಲ ಅಂತ ಅಲ್ಲಿಗೆ ಅರ್ಥ. ಏನಾದರೂ ಒಂದು ವರ್ಕ್ ಆಗ್ತಾಯಿಲ್ಲ ಅಂದರೆ, ಯಾಕೆ ವರ್ಕ್ ಆಗ್ತಾಯಿಲ್ಲ ಅನ್ನೋದೊಂದು ಮತ್ತೆ ಇನ್ನೊಂದು ಹುಡುಕ್ತೀವಿ ಆ ಟೈಮಲ್ಲಿ ನಾವು. ಸೊ ಸ್ಟ್ರೆಸ್ ಎಲ್ರಿಗೂ ಬರುತ್ತೆ, ಅದು ಕಾಮನ್ನು. ನಮ್ಮೊಬ್ರಿಗೆ ಬರುತ್ತೆ, ಒಂದು ಥಿಂಕ್ ಮಾಡ್ಬೋದು, ನನಗೆ ಯಾವಾಗಲೂ ಬರುತ್ತೆ, ವರ್ಕ್ ಪೆಂಡಿಂಗ್ಸ್ ಇರುತ್ತೆ, ಯಾಕೆ ಹಿಂಗಾಗಲ್ಲ ಎಲ್ರಿಗೂ, ನನ್ನ ಮಾತ್ರ ಹಿಂಗಾಗುತ್ತೆ ಅಂತ. ಎಲ್ರಿಗೂ ಕಾಮನ್ ಅದು ಹ್ಯೂಮನ್ ಅನ್ನೋರಿಗೆ ಕಾಮನ್ ಆಗಿ ಬಂದೇ ಬರುತ್ತೆ ಸ್ಟ್ರೆಸ್ಸು. ಸೊ ಜಾಸ್ತಿ ಯಾರು ತಲೆ ಕೆಡಿಸ್ಕೋಬೇಡಿ ಸ್ಟ್ರೆಸ್ ಬಗ್ಗೆ. ಸೊ ನಾನು ಹೇಳಿದ್ನಲ್ಲ, ಈ ಥರ ಟಿಪ್ಸ್ನ ನೀವು ಯೂಸ್ ಮಾಡಿ ಸ್ಟ್ರೆಸ್ನ ರಿಲೀಫ್ ಮಾಡ್ಕೋಬೋದು. ಇದು ನನ್ನ ಒಪಿನಿಯನ್ನು, ನಾನು ಮಾಡೋವಂಥದ್ದು. ಸೊ ಒಳ್ಳೆ ಕಡೆ ಇದ್ರಂತೂ ಒಂದು ನೇಚರ್ಗೆ ಹೋಗ್ಬಿಟ್ರೆ, ಒಂದು ಏರ್ ತೊಗೊಳ್ಳೋದಾಗಿರ್ಬೋದು, ಒಳ್ಳೆ ಒಂದು ಫೀಲಲ್ಲಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ನಾನು ನಮ್ಮ ಮನೆ ಇಲ್ಲಿದ್ದಾಗ ಹಿಂಗೆ ಮಾಡ್ತೀನಿ. ನಮ್ಮ ಮನೆ ಟೆರೆಸ್ ಮೇಲೆ ಹೋಗ್ಬಿಡ್ತೀನಿ, ಆರಾಮಾಗಿ 5 ಮಿನಿಟ್ಸ್ ಕುತ್ಕೊತೀನಿ ಅಲ್ಲಿ. ಬೇರೆದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಇನ್ ಕೇಸ್ ಥಿಂಕಿಂಗ್ ಬಂದರೂ ಕೂಡ, ಓವರ್ ಥಿಂಕಿಂಗ್ ಬಂದರೂ ಕೂಡ, ಒಂದು ಸಾಂಗ್ ಕೇಳಿ ಡೈವರ್ಟ್ ಮಾಡೋದಾಗಿರ್ಬೋದು ಮೈಂಡ್ನ, ಇಲ್ಲ ಯಾರ ಜೊತೆಯಾದ್ರೂ ಮಾತಾಡೋದಾಗಿರ್ಬೋದು. ಆ ಥರ ಮಾಡಿದ್ರೆ ಸ್ಟ್ರೆಸ್ ರಿಲೀಫ್ ಆಗೋದೆ, ಅದೇನು ದೊಡ್ಡ ಕೆಲಸ ಅಲ್ಲ. ಸೊ ಇವತ್ತಿನ ಟಾಪಿಕ್ ಇದು, ಸ್ಟ್ರೆಸ್ ಬಗ್ಗೆ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ವಿರಾಮ. ಸೊ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.